ಸ್ನೇಹಿತರೆ, ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿರ್ತಕ್ಕಂಥ 243 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವ ಬಿಹಾರ ವಿಧಾನಸಭಾ ಚುನಾವಣೆಗೆ ಇನ್ನೆರಡು ತಿಂಗಳು ಬಾಕಿ ಇದೆ. ಈ ಒಂದು 2 ತಿಂಗಳು ಬಾಕಿ ಇರತಕ್ಕಂಥ ಅವಧಿಯಲ್ಲಿ ಈಗಾಗಲೇ ಅನೇಕ ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟಂತೆ ಸರ್ವೆ ಕಾರ್ಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದು, ಸಾಕಷ್ಟು ಒಂದು ಸಂಸ್ಥೆಗಳು ಬೇರೆ ಬೇರೆ ರೀತಿಯಾದಂತಹ ಒಂದು ಫಲಿತಾಂಶದ ಮುನ್ನೋಟವನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಬಾರಿ ಬಿಹಾರದಲ್ಲಿ ಯಾವ ಒಂದು ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಒಂದು ಕುತೂಹಲವಂತೂ ಎಲ್ಲರಲ್ಲೂ ಕೂಡ ಇದೆ. ಇದೀಗ ಇಡೀ ಒಂದು ಬಿಹಾರ ಚುನಾವಣೆಯ ಒಂದು ಚಿತ್ರಣವನ್ನು ಬದಲಿಸಿರ್ತಕ್ಕಂಥದ್ದು ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಹೊಸ ಒಂದು ಜನಸ್ವರಾಜ್ ಪಕ್ಷವನ್ನು ಕಟ್ಟಿದ್ದು, ಇಡೀ ಒಂದು ಬಿಹಾರದಲ್ಲಿ ಈ ಬಾರಿ ದೊಡ್ಡ ಮಟ್ಟದ ಒಂದು ತಮ್ಮದೇ ಆದಂಥ ಅಲೆಯನ್ನು ಪ್ರಶಾಂತ್ ಕಿಶೋರ್ ಎಬ್ಬಿಸಿರ್ತಕ್ಕಂಥದ್ದು. ಈ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಯಾವ ಒಂದು ಮೈತ್ರಿಕೂಟಕ್ಕೆ ಹೊಡೆತವನ್ನು ಕೊಡುತ್ತೆ ಅನ್ನುವ ಅಚ್ಚರಿಯಂತೂ ಕೂಡ ಕಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಸುದ್ದಿ ಮಾಧ್ಯಮ SN ನ್ಯೂಸ್ ಇದೀಗ ತನ್ನ ಚುನಾವಣಾ ಸಮೀಕ್ಷೆಯನ್ನು ಹೊರಹಾಕಿದ್ದು, ಇದು ಇತ್ತೀಚೆಗೆ ಏನು ಈ ತಿಂಗಳ ಆರಂಭದಲ್ಲಿ ಈ ಒಂದು ಚುನಾವಣಾ ಸಮೀಕ್ಷೆಯನ್ನು ಬಿಹಾರದಾದ್ಯಂತ ಈ ಒಂದು ಸುದ್ದಿ ಸಂಸ್ಥೆ ನಡೆಸಿ ಈ ಚುನಾವಣೆಯಲ್ಲಿ ಯಾವ ಒಂದು ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ, ಯಾವ ಮೈತ್ರಿಕೂಟಕ್ಕೆ ಈ ಪ್ರಶಾಂತ್ ಕಿಶೋರ್ ಅವರ ಜನಸ್ವರಾಜ್ ಪಕ್ಷ ಹೊಡೆತ ಕೊಡುತ್ತೆ ಅನ್ನೋ ಒಂದು ಸ್ಪಷ್ಟ ಮಾಹಿತಿಯನ್ನು ಈ ಒಂದು SN ನ್ಯೂಸ್ ನಮ್ಮ ಮುಂದಿಟ್ಟಿದೆ. ಬನ್ನಿ ಸ್ನೇಹಿತರೆ, ಅದರ ವಿವರವನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, 243 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಬಿಹಾರ ವಿಧಾನಸಭಾ ಚುನಾವಣೆ NDA ಹಾಗೂ ಇಂಡಿ ಮೈತ್ರಿಕೂಟದ ಪಾಲಿಗೆ ಅತ್ಯಂತ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. NDA ಮೈತ್ರಿಕೂಟ ಹಾಲಿ ಅಧಿಕಾರದಲ್ಲಿರ್ತಕ್ಕಂಥ ಬಿಹಾರವನ್ನು ಈ ಬಾರಿ ನಮ್ಮ ಮೈತ್ರಿಕೂಟದ ಪಾಲು ಮಾಡಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದ RJDಯೊಂದಿಗೆ ಕಾಂಗ್ರೆಸ್ ಹಾಗೂ ಇತರ ಸಣ್ಣ ಪುಟ್ಟ ಪಕ್ಷಗಳು ಸೇರಿಕೊಂಡು ಈಗ ಮಹಾಗಠಬಂಧನನ್ನು ಅಲ್ಲಿ ರಚನೆ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಕಡೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ JDU, BJP ಹಾಗೆ ಈ ಚಿರಾಗ್ ಪಾಸ್ವಾನ್ ಅವರ ಪಕ್ಷವೂ ಸೇರಿದಂತೆ ಇನ್ನಿತರ ಪಕ್ಷಗಳನ್ನು ಸೇರಿ NDA ಮೈತ್ರಿಕೂಟ ಈ ಬಾರಿಯೂ ಕೂಡ ಅಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದೆ. ಈ ಒಂದು ಬಿಹಾರ ಚುನಾವಣೆಗೆ ಇನ್ನೊಂದು 6 ತಿಂಗಳು ಬಾಕಿ ಇರುವಂತೆಯೇ ಒಂದು ಸಾಕಷ್ಟು ಸಮೀಕ್ಷೆಗಳು ಹೊರಗೆ ಬಂದಿದ್ವು. ಆ ಸಂದರ್ಭದಲ್ಲಿ ಬಿಹಾರದ ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಜನಪ್ರಿಯತೆಯನ್ನು ಕಳೆದುಕೊಳ್ತಾ ಇದ್ದಾರೆ. ಆ ಕಾರಣಕ್ಕೆ ಈ ಬಾರಿ NDA ಮೈತ್ರಿಕೂಟಕ್ಕೆ ಬಿಹಾರ ಕೈ ತಪ್ಪುತ್ತೆ ಅನ್ನುವ ಒಂದು ಮಾಧ್ಯಮಗಳ ಒಂದು ಸುದ್ದಿಗಳು ಬರ್ತಾ ಇದ್ವು. ಆದರೆ ಈಗ ದಿನದಿಂದ ದಿನಕ್ಕೆ ಬಿಹಾರದ ಚಿತ್ರಣ ಬದಲಾಗ್ತಾ ಇದೆ. ಈ ಬಿಹಾರದ ಚಿತ್ರಣ ಇತ್ತೀಚೆಗೆ NDA ಕಡೆ ವಾಲ್ತಾ ಇರತಕ್ಕಂಥದ್ದು. ಮತ್ತೊಮ್ಮೆ ನಿತೀಶ್ ಕುಮಾರ್ ನೇತೃತ್ವದಲ್ಲಿಯೇ ಈ ಬಾರಿಯೂ ಕೂಡ ಬಿಹಾರದಲ್ಲಿ NDA ಮೈತ್ರಿಕೂಟದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳನ್ನು ಕೊಡ್ತಾ ಇದ್ದಾವೆ. ಈ ಬಾರಿಯ ಬಿಹಾರದ ಚುನಾವಣೆ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಚುನಾವಣಾ ಚಾಣಕ್ಯರಾಗಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಸ್ಥಾಪನೆ ಮಾಡಿರ್ತಕ್ಕಂಥ ಜನಸ್ವರಾಜ್ ಪಕ್ಷ. ಆರಂಭದಲ್ಲಿ ಈ ಜನಸ್ವರಾಜ್ ಪಕ್ಷ ಯುವಕರ ಒಂದು ಮತಗಳನ್ನು ಸೆಳೆಯುತ್ತೆ. ಆ ಮೂಲಕ BJP ಹಾಗೂ NDA ಮೈತ್ರಿಕೂಟಕ್ಕೆ ಬಹುದೊಡ್ಡ ಹೊಡೆತವನ್ನು ಕೊಡುತ್ತೆ ಅನ್ನುವ ಲೆಕ್ಕಾಚಾರಗಳು ಇದ್ವು. ಆದರೆ ಇದೀಗ ಚುನಾವಣೆಗೆ 2 ತಿಂಗಳು ಬಾಕಿ ಇರುವಂತೆಯೇ ಜನಸ್ವರಾಜ್ ಪಕ್ಷ ಬಹುತೇಕ ಇಂಡಿ ಮೈತ್ರಿಕೂಟದ ಒಂದು ಮತಗಳನ್ನು ಸೆಳೆಯುತ್ತೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಪ್ರಶಾಂತ್ ಕಿಶೋರ್ ಈ ಬಾರಿ ಬಿಹಾರದಲ್ಲಿ ತಾನು ಮುಖ್ಯಮಂತ್ರಿ ಆಗುವಷ್ಟು ಒಂದು ಸಂಖ್ಯೆಯನ್ನು ಪಡೆಯದೇ ಹೋದರೂ ಇಂಡಿ ಮೈತ್ರಿಕೂಟಕ್ಕೆ ಬಲವಾದ ಹೊಡೆತವನ್ನು ಕೊಡ್ತಾರೆ ಅನ್ನುವ ಒಂದು ಮಾಹಿತಿಗಳು ಈಗ SN ನ್ಯೂಸ್ ಸಂಸ್ಥೆ ನಡೆಸಿರ್ತಕ್ಕಂಥ ಒಂದು ಸರ್ವೆಯಿಂದ ಹೊರಬಿದ್ದಿದೆ. ಬಿಹಾರದ ಮತದಾರ ಇವತ್ತಿಗೂ ಕೂಡ ತೇಜಸ್ವಿ ಯಾದವ್ ಅವರನ್ನೇ ನಮ್ಮ ಮುಂದಿನ ಮುಖ್ಯಮಂತ್ರಿಯಾಗಿ ನೋಡಕ್ಕೆ ಬಯಸ್ತೀವಿ ಅನ್ನುವ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು ಕೂಡ ಈ ಇಂಡಿ ಮೈತ್ರಿಕೂಟಕ್ಕೆ ಅವರು ಒಲವು ತೋರಿಸ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನು ತಂದಿಡ್ತಾ ಇದೆ. ಒಂದು ಕಡೆ ತೇಜಸ್ವಿ ಯಾದವ್ ಬಿಹಾರದ ಮುಖ್ಯಮಂತ್ರಿ ಆಗಬೇಕು ಅಂದರೆ ಯಾವ ಮೈತ್ರಿಕೂಟಕ್ಕೆ ನೀವು ಮತವನ್ನು ಚಲಾಯಿಸ್ತೀರಿ ಅಂದರೆ ನಾವು NDA ಮೈತ್ರಿಕೂಟದ ಪರವಾಗಿ
ಈ ಬಾರಿ ಮತವನ್ನು ಚಲಾಯಿಸ್ತೀವಿ ಅನ್ನುವ ಅನಿಸಿಕೆಯನ್ನು ಬಿಹಾರದ ಮತದಾರ ಕೊಡ್ತಾ ಇದ್ದಾನೆ. ಆ ಮೂಲಕ ಮೋಡಿ ಬಿಹಾರದಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಅಲೆಯನ್ನು ಈ ಬಾರಿ ಎಬ್ಬಿಸಿದೆ. ಆ ಮೂಲಕ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಬಿಹಾರದಲ್ಲಿ ಜನಪ್ರಿಯತೆಯನ್ನು ಕಳೆದುಕೊಂಡ್ರೂ ಕೂಡ ಮೋದಿಜಿ ಅವರ ಅಲೆಯ ಕಾರಣಕ್ಕೆ ಈ ಬಾರಿ ಅತ್ಯಂತ ಸುಲಭವಾಗಿ NDA ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಈ ಸಂಸ್ಥೆ ನಡೆಸಿರ್ತಕ್ಕಂಥ ಒಂದು ಸರ್ವೆಯಿಂದ ಹೊರಗೆ ಬರ್ತಾ ಇದ್ದಾವೆ. ಪ್ರಶಾಂತ್ ಕಿಶೋರ್ ಹೊಸ ಪಕ್ಷವನ್ನು ಕಟ್ಟಿದಂತಹ ಆರಂಭದಲ್ಲಿ ಪ್ರಶಾಂತ್ ಕಿಶೋರ್ ಏನು ಅಷ್ಟೊಂದು ಸ್ಥಾನಗಳನ್ನು ಗೆಲ್ಲೋದಿಲ್ಲ. ಈ ಮಹಾಗಠಬಂಧನ್ ಹಾಗೂ NDA ಮೈತ್ರಿಕೂಟದ ನಡುವೆನೇ ನೇರವಾದ ಒಂದು ಸ್ಪರ್ಧೆ ಏರ್ಪಡುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ದಿನದಿಂದ ದಿನಕ್ಕೆ ಪ್ರಶಾಂತ್ ಕಿಶೋರ್ ಅವರ ಒಂದು ಜನಪ್ರಿಯತೆ ಬಿಹಾರದಲ್ಲಿ ಹೆಚ್ಚಾಗ್ತಾ ಇದೆ. ಆ ಮೂಲಕ ಪ್ರಶಾಂತ್ ಕಿಶೋರ್ ನಿರೀಕ್ಷೆಗೂ ಮೀರಿದ ಸ್ಥಾನಗಳನ್ನು ಈ ಬಾರಿ ಬಿಹಾರದಲ್ಲಿ ಗೆಲ್ಲೋದ್ರ ಮೂಲಕ NDA ಮೈತ್ರಿಕೂಟಕ್ಕೆ ಬಹುದೊಡ್ಡ ಹೊಡೆತವನ್ನು ಕೊಡ್ತಾರೆ ಅನ್ನುವ ಒಂದು ಸ್ಪಷ್ಟ ಚಿತ್ರಣ ಈಗ ಬಿಹಾರದಿಂದ ಸಿಗ್ತಾ ಇದೆ. ಆರಂಭದಲ್ಲಿ NDA ಮೈತ್ರಿಕೂಟದ ಪರವಾಗಿದ್ದಂತಹ ಒಂದು ಅಲೆ ದಿನದಿಂದ ದಿನಕ್ಕೆ ಬಿಹಾರದಲ್ಲಿ NDA ಮೈತ್ರಿಕೂಟದ ಕಡೆಗೆ ಡೈವರ್ಟ್ ಆಗ್ತಾ ಇರತಕ್ಕಂಥದ್ದು. ತೇಜಸ್ವಿ ಯಾದವ್ ಏನು ನಾನು ಈ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಬಹುದೊಡ್ಡ ಕನಸನ್ನು ಹೊತ್ತಿದ್ರು. ಆ ಕನಸಿಗೆ ಬಹುತೇಕ ಎಳ್ಳು ನೀರು ಬಿಟ್ಟಂತಹ ಪರಿಸ್ಥಿತಿ ಬಿಹಾರದಲ್ಲಿ ಈಗ ನಿರ್ಮಾಣ ಆಗ್ತಾ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈಗಾಗಲೇ NDA ಮೈತ್ರಿಕೂಟ ಕೂಡ ಬಿಹಾರದ ಜನತೆಗೆ ಸಾಕಷ್ಟು ಒಂದು ಉಚಿತ ಯೋಜನೆಗಳ ಘೋಷಣೆಯನ್ನು ಮಾಡಿದ್ದು, ಇದು ಕೂಡ ಬಹುದೊಡ್ಡ ಒಂದು ಎಫೆಕ್ಟನ್ನು NDA ಮೈತ್ರಿಕೂಟದ ಮೇಲೆ ಮಾಡ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಮಹಾಗಠಬಂಧನ್ನ ಪ್ರಮುಖ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಬಿಹಾರದಲ್ಲಿ ಮಾಡ್ತಾ ಇರತಕ್ಕಂಥ ಎಡವಟ್ಟುಗಳು, ಪದೇ ಪದೇ ಮೋದಿಜಿ ತಾಯಿಯವರ ಹೆಸರನ್ನು ಪ್ರಸ್ತಾಪ ಮಾಡೋದು, ವೋಟ್ ಚೋರಿಯ ಹೆಸರಲ್ಲಿ ಇಡೀ ಬಿಹಾರದಲ್ಲಿ ಮತದಾರರನ್ನು ಸೆಳೆಯೋ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು ಇದೀಗ ಮಹಾಗಠಬಂಧನ್ ಪಾಲಿಗೆ ಬಹುದೊಡ್ಡ ಅವಘಡವಾಗಿ ಮಾರ್ಪಟ್ಟಿದೆ ಅನ್ನುವ ಒಂದು ಮಾಹಿತಿಗಳನ್ನು ಈ ಸುದ್ದಿ ಸಂಸ್ಥೆ ಹೊರಹಾಕ್ತಾ ಇದೆ. ಆ ಮೂಲಕ ಈ ಬಾರಿಯೂ ಕೂಡ ನಿತೀಶ್ ಕುಮಾರ್ ಜನಪ್ರಿಯತೆಯನ್ನು ಕಳೆದುಕೊಂಡಿರೋ ಪರಿಸ್ಥಿತಿಯ ಹೊರತಾಗಿಯೂ BJP ಹಾಗೂ ಅದರ ನೇತೃತ್ವದ NDA ಮೈತ್ರಿಕೂಟ ಬಹುದೊಡ್ಡ ಸಂಖ್ಯೆಯನ್ನು ಗೆಲ್ಲೋದ್ರ ಮೂಲಕ ಈ ಬಾರಿ ಮತ್ತೊಮ್ಮೆ ಬಿಹಾರದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಆ ಮೂಲಕ ತೇಜಸ್ವಿ ಯಾದವ್ ಅವರ ಕನಸು ಭಗ್ನ ಆಗುತ್ತೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಹಾಗಾದರೆ ಬಿಹಾರದಲ್ಲಿ ಈ ಬಾರಿ ಯಾವ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಸಿಗಬಹುದು ಅನ್ನುವ ಪ್ರಶ್ನೆಗಳು ಹುಟ್ಕೊಳ್ಳೋದು ಸಹಜ. ಈ ಒಂದು SN ನ್ಯೂಸ್ ಸಂಸ್ಥೆ ನಡೆಸಿರ್ತಕ್ಕಂಥ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಈ ಬಾರಿ ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ NDA ಮೈತ್ರಿಕೂಟ 132 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಅದೇ ರೀತಿ ಮಹಾಗಠಬಂಧನ್ ಈ ಒಂದು ಮೈತ್ರಿಕೂಟ ಕೇವಲ 62 ಸ್ಥಾನಗಳಿಗೆ ತೃಪ್ತಿಯನ್ನು ಪಟ್ಕೊಳ್ಳುತ್ತೆ. ಅದೇ ರೀತಿ ಜನ್ ಸ್ವರಾಜ್ ಪಕ್ಷ ಪ್ರಶಾಂತ್ ಕಿಶೋರ್ ಅವರ ನೇತೃತ್ವದ ಪಕ್ಷ ಈ ಬಾರಿ ದೊಡ್ಡ ಕಮಾಲನ್ನು ಬಿಹಾರದಲ್ಲಿ ಮಾಡೋದ್ರ ಮೂಲಕ 46 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣೋ ಸಾಧ್ಯತೆಗಳಿದ್ದಾವೆ. ಅದೇ ರೀತಿ ಇತರರಿಗೆ 3 ಸ್ಥಾನಗಳು ಲಭ್ಯವಾಗ್ಬೋದು ಅನ್ನುವ ಒಂದು ಅಂಕಿ ಸಂಖ್ಯೆಗಳನ್ನು ಈ SN ನ್ಯೂಸ್ ನಮ್ಮ ಮುಂದಿಟ್ಟಿದೆ. ಈ ಮೂಲಕ ಬಿಹಾರದಲ್ಲಿ NDA ಮೈತ್ರಿಕೂಟವನ್ನು ಅಧಿಕಾರದಿಂದ ದೂರ ಇಟ್ಟು ಈ ಮಹಾಗಠಬಂಧನ್ ನೇತೃತ್ವದಲ್ಲಿ ತೇಜಸ್ವಿ ಯಾದವ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒಂದು ಈ ಕನಸನ್ನು ಏನು ಕಾಣ್ತಾ ಇದ್ರು, ಆ ಕನಸು ಈ ಬಾರಿಯೂ ಕೂಡ ಈಡೇರೋ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿಹಾರದಲ್ಲಿ ಈ ಬಾರಿ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ? ಈ NDA ಈ ಬಾರಿಯೂ ಕೂಡ ಅಧಿಕಾರವನ್ನು ಉಳಿಸ್ಕೊಳ್ಳುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದ.